ಚಾನಲ್ಗೆ ಸ್ವಾಗತ. ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಗ್ರಾಮ ಲೆಕ್ಕಿಗರ ಒಂದು ಪಠ್ಯಕ್ರಮ 2024 ಪರೀಕ್ಷಾ ಮಾದರಿ ಪರೀಕ್ಷಾ ದಿನಾಂಕ 2024 ನೋಡಿ. 1,000 ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ನೇಮಕಾತಿ ಮಾರ್ಚ್ 3ರಿಂದ ಅರ್ಜಿ ಪ್ರಾರಂಭವಾಗ್ತಾ ಇದೆ. ಏಪ್ರಿಲ್ 3ರಂದು ಕೊನೆ ದಿನಾಂಕ ಆಗಿರುತ್ತೆ. ಇಲ್ಲಿ ನೀವು ಅಮೌಂಟ್ ಕಟ್ಟೋದಕ್ಕೆ ಏಪ್ರಿಲ್ 6 ಕೊನೆ ದಿನಾಂಕ ಇರುತ್ತೆ. ಹಾಗಾಗಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಈ ಸಾರಿ ಫಸ್ಟ್ ಟೈಮ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಲ್ಲಿ ನೇಮಕಾತಿಯ ಮುಖಾಂತರ ಇಲ್ಲಿ ಹಾಗೆ ಇದು ಫಸ್ಟ್ ಟೈಮ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೇಮಕಾತಿ ಮುಖಾಂತರ ನಿಮಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಹಾಗಾದರೆ ಸಂಪೂರ್ಣವಾದಂತಹ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸ್, ಯಾವ್ಯಾವ ವಿಷಯದಿಂದ ಎಷ್ಟು ಮಾರ್ಕ್ಸ್ ಮತ್ತು ಹೇಗೆ ಯಾವ ರೀತಿ ಪ್ಯಾಟರ್ನ್ ಎಷ್ಟು ಪೇಪರ್ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ. ನೀವು ಲೆಕ್ಕಾಧಿಕಾರಿಗಳಾಗಬೇಕು ಅಂದರೆ ತುಂಬ ಸುಲಭವಾದಂಥ ಟ್ರಿಕ್ಗಳನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೇಳ್ತಾ ಶುರು ಮಾಡೋಣ ಬನ್ನಿ. ನೋಡಿ, ಕರ್ನಾಟಕ ಕುರಿತು ವಿವರವಾದ ಮಾಹಿತಿಯು ಗ್ರಾಮ ಲೆಕ್ಕಿಗರ ಹುದ್ದೆಗಳ ನೇಮಕಾತಿಗಾಗಿ ಇಲ್ಲಿ ಅಧಿಸೂಚನೆ 2024ರಂದು ಪ್ರಕಟಗೊಂಡಿದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋಗೋಣ, ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ. ಹಾಗಾದರೆ ಈ ಸಂಸ್ಥೆಯ ಹೆಸರು ಏನಪ್ಪ ಅಂದರೆ, ಯಾವ ಸಂಸ್ಥೆ ಮುಖಾಂತರ ಈ 1,000 ಲೆಕ್ಕಾಧಿಕಾರಿಗಳನ್ನು ನೇಮಕಾತಿ ಕರೆದಿದ್ದಾರೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಕರೆದಿದ್ದಾರೆ. ಹಾಗೆ ಪೋಸ್ಟ್ ಹೆಸರು ಏನಪ್ಪ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ. ಪೋಸ್ಟ್ಗಳ ಸಂಖ್ಯೆ 1,000 ಪೋಸ್ಟ್ಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಗ್ರಾಮ ಲೆಕ್ಕಾಧಿಕಾರಿಗಳ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ 1,000. ವರ್ಗ ಯಾವುದು ಅಂದರೆ ಪಠ್ಯಕ್ರಮ ಮತ್ತು ಪರೀಕ್ಷೆಯ ಒಂದು ಮಾದರಿಯ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ, ಯಾವ್ಯಾವ ಸಬ್ಜೆಕ್ಟ್. ಫಸ್ಟ್ ಮೊಟ್ಟ ಮೊದಲು ಈ ಕರ್ನಾಟಕ ಗ್ರಾಮ ಲೆಕ್ಕಿಗರ ಒಂದು ಪಠ್ಯಕ್ರಮ ಸಂಪೂರ್ಣವಾಗಿ ಮೊಟ್ಟ ಮೊದಲು ಇಂಗ್ಲೀಷ್ ವಿಷಯದಲ್ಲಿ ಯಾವ್ಯಾವ ಒಂದು ವಿಷಯಗಳಕ್ಕೆ ಸಂಬಂಧಪಟ್ಟಂಗೆ, ಅಂಶಗಳಿಗೆ ಸಂಬಂಧಪಟ್ಟಂಗೆ ಮಾರ್ಕ್ಸ್ಗಳು ಬರುತ್ತೆ ಅಂದರೆ ಪೂರ್ವಭಾವಿ ಸ್ಥಾನಗಳ ಮುಖಾಂತರ, ರೂಪಾಂತರ ಅಂದರೆ ಇಂಗ್ಲೀಷ್ ಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ, ಆ್ಯಂಡ್ ದೋಷ ತಿದ್ದುಪಡಿ, ಓಕೆ, ಕರಪ್ಷನ್ಸ್ ಆ್ಯಂಡ್ ವಾಕ್ಯ ಪೂರ್ಣಗೊಳಿಸುವಂಥದ್ದು, ಓಕೆ, ಕಂಪ್ಲೀಟ್ ದ ಸೆಂಟೆನ್ಸ್, ದೋಷ ತಿದ್ದುಪಡಿ, ಓಕೆ, ಪ್ರಾಬ್ಲಮ್ಸ್ ಇದ್ದರೆ ದೋಷ ತಿದ್ದುಪಡಿ ಮಾಡುವಂಥದ್ದು, ಪರ್ಯಾಯ, ಆ್ಯಂಟೋನಿಮ್ಸ್ ಆ್ಯಂಡ್ ನೆಕ್ಸ್ಟ್ ಪ್ಯಾಸೇಜ್ ಪೂರ್ಣಗೊಳಿಸುವಿಕೆ, ವಾಕ್ಯದ ವ್ಯವಸ್ಥೆ. ನೆಕ್ಸ್ಟು ಇಲ್ಲಿ ಭಾಷಾ ವೈಶಿಷ್ಟ್ಯಗಳು ಮತ್ತು ನುಡಿಗಟ್ಟುಗಳನ್ನು ಕೂಡ ಕೊಟ್ಟು ನಿಮಗೆ ಹೇಳ್ತಾರೆ. ಸಕ್ರಿಯ ಮತ್ತು ನಿಷ್ಕ್ರಿಯ ಧ್ವನಿ ಇದು ಮಾಡ್ತಾರೆ. ಗುರುತಿಸುವಿಕೆ, ದೋಷಗಳು, ಕಾಗುಣಿತ ಪರೀಕ್ಷೆ, ವಾಕ್ಯಗಳನ್ನು ಸೇರಿಸುವುದು, ವಾಕ್ಯ ಸುಧಾರಣೆ, ಪ್ಯಾರಾ ಪೂರ್ಣಗೊಳಿಸುವಿಕೆ, ಇವೆಲ್ಲವೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ತರ್ಕಬದ್ಧತೆ ಕೇಳ್ತಾರೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಎಷ್ಟೋ ವಿದ್ಯಾರ್ಥಿಗಳು ಇದರಲ್ಲಿ ಹೋಗ್ತಾರೆ. ತರ್ಕಬದ್ಧತೆಯಲ್ಲಿ ತಾರ್ಕಿಕ ತರ್ಕಬದ್ಧತೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ. ದತ್ತಾಂಶ ವಿವರಣೆಗೆ ಸಂಬಂಧಪಟ್ಟಂಗೆ ಡೇಟಾ, ತಾರ್ಕಿಕ, ನಾನ್ ವೆರ್ಬಲ್ ರೀಸನಿಂಗ್ ಆ್ಯಂಡ್ ಪದಬಂಧ, ಮೌಖಿಕ ತಾರ್ಕಿಕ, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾರ್ಕ್ಸ್ಗಳನ್ನು ಕೇಳ್ತಾರೆ. ಸಾಮಾನ್ಯ ಜ್ಞಾನಕ್ಕೆ ನೋಡಿ, ಸಾಮಾನ್ಯ ಜ್ಞಾನ ಒಂದು ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸಸ್ಯಶಾಸ್ತ್ರ, ಪ್ರಸಿದ್ಧ ದಿನಗಳು ಮತ್ತು ದಿನಾಂಕಗಳು, ಭಾರತೀಯ ಸಂಸತ್ತು ಆ್ಯಂಡ್ ನೆಕ್ಸ್ಟು ರಸಾಯನಶಾಸ್ತ್ರ, ಭೂಗೋಳ, ಪ್ರಾಣಿಶಾಸ್ತ್ರ, ಪರಿಸರ, ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಕ್ರೀಡೆಗಳು, ಈ ಎಲ್ಲ ಅಂಶಗಳಿಂದ ನಿಮಗೆ ಏನು ಮಾಡ್ತಾರೆ, ಇತಿಹಾಸ ಎಂಬ ಒಂದು ವಿಷಯದಿಂದ ಈ ಅಂಶಗಳಿಂದ ನಿಮಗೆ ಏನು ಮಾಡ್ತಾರೆ, ಪ್ರಶ್ನೆಗಳು ಬರುತ್ತೆ ನೋಡಿ, ನೆನ್ಪಿಟ್ಟುಗಳು. ಭೌತಶಾಸ್ತ್ರ, ಮೂಲ ಕಂಪ್ಯೂಟರ್ಗಳು, ಭಾರತೀಯ ಸಂಸ್ಕೃತಿ, ಭಾರತೀಯ ರಾಜಕೀಯ ಜಗತ್ತಿನಲ್ಲಿ ಆವಿಷ್ಕಾರಗಳು, ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಅಂಶಗಳು ಇದರಲ್ಲಿ ಸೇರಿರ್ತವೆ. ಓಕೆ, ಸಾಮಾನ್ಯ ಜ್ಞಾನ ಇದು ಜನರಲ್ ನಾಲೆಜಲ್ಲಿ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಂಕಗಳನ್ನು ನಿಮಗೆ ಮಾರ್ಕ್ಸ್ಗಳನ್ನು ಇಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಜ್ಞಾನ ಇರಲೇಬೇಕು ನಿಮಗೆ. ಈ ಇತ್ತೀಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಂಪಲ್ಸರಿ ಇರುವಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂದರೆ ಕಂಪ್ಯೂಟರ್ ಜ್ಞಾನ. ಕಂಪ್ಯೂಟರ್ನ ಮೂಲಗಳು, ಕಂಪ್ಯೂಟರ್ನ ಹೆಸರುಗಳು, ಸಿಸ್ಟಮ್, MS ವರ್ಡ್ ಪ್ರೊಸೆಸಿಂಗ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರನ್ನು ಹೇಗೆ ಮತ್ತು ಎಲ್ಲಿ ಬಳಸುವುದು, MS ಎಕ್ಸೆಲ್ ಶೀಟ್ಗಳು, ಕಂಪ್ಯೂಟರ್ ಪ್ರಮುಖ ಭಾಗಗಳು, CPU ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ, MS ಆಫೀಸ್, MS ಪವರ್ ಪಾಯಿಂಟ್, ಕಂಪ್ಯೂಟರ್ ಫಂಡಮೆಂಟಲ್ಸ್, ಡಾಕ್ಯುಮೆಂಟ್ ಹುಡುಕಾಟ, ಕಂಪ್ಯೂಟರ್ ವೈರಸ್, CD DVD,
ಮೂಲಗಳು, ವೆಬ್ಸೈಟ್ ಸರ್ಫಿಂಗ್, ಆ್ಯಂಟಿವೈರಸ್ನ ಉಪಯೋಗಗಳು, ಇಮೇಲ್, ಇಂಟರ್ನೆಟ್ ಬಳಕೆ ಇವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನು ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಅಂಕಿ ಅಂಶಗಳು 1 ಸಂಖ್ಯಾಶಾಸ್ತ್ರೀಯ, ಜೆನೆಟಿಕ್ಸ್ ಪ್ರಯೋಗಗಳ ವಿನ್ಯಾಸ, ಮಾದರಿ ಸಮೀಕ್ಷೆಗಳು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟು ಇಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟಾಗೆ ಯಾವ ಯಾವ ಅಂಶಗಳಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಅಂದರೆ ಈ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತದ ತರ್ಕ, LPP, ಅನಿರ್ದಿಷ್ಟ ಏಕೀಕರಣ, ನಿರ್ದಿಷ್ಟ ಏಕೀಕರಣ ಮತ್ತು ಅದರ ಅನ್ವಯ, ಡಿಫರೆನ್ಷಿಯಲ್ ಸಮೀಕರಣ, ನಿರಂತರತೆ, ತ್ರಿಕೋನಮಿತಿಯ ಕಾರ್ಯಗಳು, ನೇರ ರೇಖೆಗಳ ಜೋಡಿ, ಸಂಭವನೀಯತೆ ವಿತರಣೆ, ವೆಕ್ಟರ್ಗಳು, ಮ್ಯಾಟ್ರಿಸಸ್, ಲೈನ್, ಪ್ಲೇನ್, 3 ಆಯಾಮ ಜ್ಯಾಮಿತಿ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಎಷ್ಟು ಮಾರ್ಕ್ಸ್ ಇಲ್ಲಿ ಪೇಪರ್ ಒನ್ ಅಂದರೆ ಪೇಪರ್ 1 ಇಲ್ಲಿ ಅವಧಿ 120 ನಿಮಿಷಗಳು ಇರುತ್ತೆ. ಪೇಪರ್ 1 ಅಂದರೆ ಲೆಕ್ಕ ಗ್ರಾಮ ಲೆಕ್ಕಿಗರ ಪರೀಕ್ಷೆ 2 ರೀತಿಯಲ್ಲಿ ನಡೀತಿದೆ, ಪೇಪರ್ 1, ಪೇಪರ್ 2. ಪೇಪರ್ 1ಗೆ 120 ನಿಮಿಷಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇಲ್ಲಿ ಪೇಪರ್ 1ನಲ್ಲಿ ಯಾವ್ಯಾವ ವಿಷಯ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್, 25 ನೋಡಿ ಪ್ರಶ್ನೆಗಳ ಸಂಖ್ಯೆ 20 ಇರುತ್ತೆ, ಗುರುತುಗಳು 25 ಇರುತ್ತೆ. ಕಂಪ್ಯೂಟರ್ ಜ್ಞಾನ 25 ಪ್ರಶ್ನೆಗಳು, 25 ಗುರುತು ಇರುತ್ತೆ. ಕನ್ನಡ ಜ್ಞಾನ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಆಂಗ್ಲ ಭಾಷೆಯು ಕೂಡ 25 ಪ್ರಶ್ನೆಗಳು, 25 ಅಂಕಗಳು, ಟೋಟಲ್ 100 ಅಂಕಗಳು ಇರ್ತದೆ. ನೆನ್ಪಿಟ್ಟು ಪೇಪರ್ 2 ಅಂಕಗಣಿತ, ಅಂಕಿ ಅಂಶಗಳು, ಲಾಜಿಕಲ್ ರೀಸನಿಂಗ್, ಕಂದಾಯ ಕಾನೂನು ಇಲ್ಲಿಯೂ ಕೂಡ ಟೋಟಲ್ ಆಗಿ ನಿಮಗೆ 25 ಪ್ರಶ್ನೆಗಳು, 25 ಅಂಕಗಳು ಇರುತ್ತೆ. ಟೋಟಲ್ 100 ಅಂಕಗಳು ಅಂದರೆ ಪೇಪರ್ 2 ಅಂಕಗಣಿತ, ಅಂಕಿ ಅಂಶಗಳು, ಲಾಜಿಕಲ್ ರೀಸನಿಂಗ್, ಕಂದಾಯ ಕಾನೂನು ಪೇಪರ್ 2ದಲ್ಲಿ ಅನ್ವಯಿಸಿದಾಗೆ ಇರುತ್ತೆ. ಪೇಪರ್ 1 ಬರೀ ಜನರಲ್ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಇದು ನಿಮ್ಮ ಒಂದು ಪೇಪರ್ 1, ಪೇಪರ್ 2 ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇರುವಂತಹ ಪೇಪರ್ಗಳ ಪ್ಯಾಟರ್ನ್ ಮತ್ತು ಸಿಲೆಬಸ್ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವ ಟ್ರಿಕ್ಗಳನ್ನು ಉಪಯೋಗಿಸಿಕೊಂಡು ನೀವು ಸುಲಭವಾಗಿ ಪಾಸ್ ಆಗಬೇಕು ಅನ್ನೋ ಟ್ರಿಕ್ಗಳನ್ನು ಕೊಟ್ಟಿದ್ದೇನೆ. ಹಾಗೆ ಪುಸ್ತಕಗಳ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.